ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಶರೀರದಲ್ಲಿ ಸಾಕ್ಷಿ ಇದ್ದಾವ. ಸಾಕ್ಷ್ಯವ ಇವೆಲ್ಲ ನಾನಲ್ಲ ಅಂತಾನೆ ಯಾರು ಭಗವಂತ ಇಲ್ಲ. ಪಂಚಮಭೂತಗಳು ನಾನಲ್ಲ, ಅಲ್ಲ. ಪಂಚ ಪ್ರಾಣಾದಿಗಳು ನಾನಲ್ಲ. ಯಾವ ಪ್ರಾಣ ಅಪನ ವ್ಯಾನ ಉದಾನ ಸಮಾನ ಅನ್ನುವಂತ ಪಂಚ ಪ್ರಾಣಗಳಿದ್ದಾವ. ಮತ್ತು ನಾಗ ಪೂರ್ವ ಕೃಪರ ದೇವದತ್ತ ಮತ್ತು ಧನುಂಜಯ ಎನ್ನುವಂತ ಈ ದಶ ಪ್ರಾಣಗಳು ಉಪಪ್ರಾಣಗಳು ಐದಿದ್ದಾವ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಹೇಳಿಕೊಂಡು ಈ ಪಂಚ ವಿಷಾದಿಗಳು ನಾನಲ್ಲ ಅಂತ. ಇವೆಲ್ಲ ಇದಕ್ಕೆ ಮೀರಿ ನಾನು ಇದ್ದಂತವನು ಸತ್ತು ಚಿತ್ತು ನಿತ್ಯ ಆನಂದನಾಗಿ ಪರಿಪೂರ್ಣ ಆಗಿರುವಂತಹ ವಸ್ತುನೇ ಪರಬ್ರಹ್ಮದಾನ. ಅವನೇ ಇದ್ದಾನ, ಅವನಿಂದ ಇದೆಲ್ಲ ಆಗಿರ್ತದ. ಅವನಿಗೆ ಬಿಟ್ಟು ಜಾಗ ಇಲ್ಲ ತಂಗಿ. ಅಲ್ಲಿ ಮ್ಯಾಗ ಹಣ ಖರೆ ಅಲ್ಲಿ ಬಾಜು ಸೀಟ್ ಹಾಕೊಂಡ್ ಕೂತಾನ, ಒಂದು ಕುರ್ಚಿ ಹಾಕೊಂಡ್ ಕೂತ ಬಗಲಾಗ ಯಾರ ಅವಾಗ ಇವಾಗ ಕೂತಾಳೆ ನೋಡಿರೇನು? ಗಂಗಾ ತೊಡಿ ಮೇಲೆ ಕೂತಾಳ. ಯಾರು? ಗಂಗಾ ಜಡಿಯ ಕೂತಾಳ, ಪಾರ್ವತಿ ತೊಡಿ ಮೇಲೆ ಕೂತಾಳ. ಮತ್ತ ನಾನೇ ಹೆಚ್ಚಿನಕ್ಕೆ ಅಂತ ಹಿಂಗ ಕಲ್ಪನೆ ಮಾಡ್ಯಾಳ. ಇವ್ರ ಮನುಷ್ಯನಿಗೆ ಏನ್ ಕೂತಾರ ಗಂಗಾ ಹೆಚ್ಚಿನಕ್ಕೆ ಅಲ್ಲ. ಯಾಕಂದ್ರೆ ಪಾರ್ವತಿ ಏನ್ ಕೂತಾಳ ನೋಡು. ಹೌದು, ಕೂತಾಳ ಅಂತಂದ್ರೆ ಅಲ್ಲಿ ಏನು ವಿಷಯ ತಿಳಿದಾಳ ಪಾರ್ವತಿ ಅನ್ನೋದು ತಿಳಿದು ಬಹಳ ಮುಖ್ಯ ಅದ. ಅದಕ್ಕೆ ನಿಜಸರ ಅಂಬಿಗಾರ ಚೌಡಂಗರು ಹೇಳ್ತಾರು, ಬ್ರಹ್ಮನು ಗಣವಂತೆ ಬ್ರಹ್ಮನ ಗಣವಲ್ಲ. ಬ್ರಹ್ಮ ಕಮಲದಲ್ಲಿ ಹುಟ್ಟಿದ. ಕಮಲ ಗಣವಂತೆಂಬಿರಿ ಕಮಲ ಗಮನ ಅಲ್ಲ. ಕಮಲ ಕೆಸರಲ್ಲಿ ಹುಟ್ಟಿತು. ಆ ಕೆಸರು ಗಣವಂತೆಂಬಿರಿ ಕೆಸರು ಗಣವಲ್ಲ. ಕೆಸರು ನೀರಲ್ಲಿ ಹುಟ್ಟಿತು. ನೀರು ಗಣವಂತೆಂಬಿರಿ ನೀರು ಗಣವಲ್ಲ. ನೀರು ಸಮುದ್ರದಲ್ಲಿ ಹುಟ್ಟಿತ್ತು. ಆ ಸಮುದ್ರ ಗಣವಂತೆಂಬಿರಿ ಸಮುದ್ರ ಗಣವಲ್ಲ. ಆ ಸಮುದ್ರ ಆಗಸ್ಟ ಮಹಾ ಋಷಿಗಳಿಗೆ 3 ಗುಟ್ಟದ ಆಗ್ಲಿಲ್ಲ ಅಂತ ಸಾರ್ಲಿಲ್ಲ. ಆ ಅಗಸ್ತ್ಯ ಗಣವಂತೆಂಬಿರಿ ಅಗಸ್ತ್ಯ ಗಣವಲ್ಲ. ಅಗಸ್ತ್ಯ ಕುಂಭದಲ್ಲಿ ಹುಟ್ಟಿದ, ಹೊಟ್ಟೆಯಲ್ಲಿ ಹುಟ್ಟಿದ, ಕುಂಭದಲ್ಲಿ ಹುಟ್ಟಿದ. ಕುಂಭ ಗಣವಂತೆಂಬಿರಿ ಕುಂಭ ಗಣವಲ್ಲ. ಕುಂಭ ಭೂಮಿಯಲ್ಲಿ ಹುಟ್ಟಿದ. ಭೂಮಿ ಗಣವಂತೆಂಬಿರಿ ಭೂಮಿ ಗಣವಲ್ಲ. ಭೂಮಿ ಆದಿಶೇಷನ ಹೆಡಿಗೆ ಸಾಲದು ಹೋಯಿತು. ಆದಿಶೇಷ ಗಣವಂತೆಂಬಿರಿ ಆದಿಶೇಷ ಗಣವಲ್ಲ. ಆದಿಶೇಷ ಪಾರ್ವತಿ ಕಿರುಬಳಿ ಸಾಲದು ಹೋದಂತ ಚೌಡವರು ಹೇಳ್ತಾರೆ. ಆ ಪಾರ್ವತಿ ಗಣವಂತೆಂಬಿರಿ ಪಾರ್ವತಿ ಗಣವಲ್ಲ. ಪಾರ್ವತಿಯು ಪರಮಾತ್ಮನ ಎಡತೊಡೆ ಬಿಟ್ಟು ಬಲತೊಡೆ ಅರಿಯಲು ಅಂತ. ಈ ಕಡೆ ಬಾದಕ್ಕದ ಅಷ್ಟೇ ಗೊತ್ತಂತ, ಈ ಕಡೆ ಬಾಗಿದ್ ಗೊತ್ತಿಲ್ಲ. ಹಂಗ ಪಾರ್ವತಿ ಇದ್ದಾಳ ಕುಂತಾಳ ಅಂತ ಹೇಳಿ ನಮ್ಮ ಹೆಚ್ಚಿನಕ್ಕೆ ನಮ್ಮ ಅಂತ ಹೇಳಿ ಬಾದ್ ಮಾಡ್ತಾಳ. ಹಂಗಲ್ಲ, ಆ ಪಾರ್ವತಿಯು ಗಣವಲ್ಲ. ಮುಂದೆ ಪಾರ್ವತಿಯು ಗಣವಲ್ಲ. ಪಾರ್ವತಿ ದೇವಿಯು ನಮ್ಮ ಪರಮಾತ್ಮನು ದೊಡ್ಡವನು, ಪರಮಾತ್ಮನು ದೊಡ್ಡವನು ಅಂತ ಅಂತಾರಲ್ಲ. ಪರಮಾತ್ಮನು ದೊಡ್ಡವಲ್ಲ. ಪರಮಾತ್ಮನ ಹೃದಯದಲ್ಲಿ ಯಾವ ಭಕ್ತಿಯ ಸ್ಥಳವನ್ನು ಹಿಡಿದುಕೊಂಡು ಕುಂದಂತ ನಮ್ಮ ಬಸವೇಶ್ವರ ದೊಡ್ಡವ ಅಂತ ಹೇಳಿ ಅಂತಂದ್ರೆ. ಹಂಗಾಗಿ ಚೌಡಯ್ಯನವರು ಹಿಂಗ ಹೇಳ್ತಾರೆ, ಪಾರ್ವತಿ ಕುಂತಕ್ಕೆ ದೊಡ್ಡಕ್ಕೆಲ್ಲ ತಂಗಿ ವಿಚಾರ ಮಾಡು. ಅದಕ್ಕೆ ಎಡ್ಕಿನ ಬಾಜುದೇ ಗುರ್ತಾಕಿಗೆ ಇಲ್ಲ. ಹಂಗ ಅಲ್ಲಿ ಅದ ನೋಡು ಭಗವಂತ. ಎಡಕಿನ ಬಾಜುಕಲೆ ಕೂಡ್ಸೋದ ಬರೋದಿಲ್ಲ. ಗಂಡ ಎಲ್ಲಾಕ ದೊಡ್ಡವ ಗಂಡ ಸ್ಥಾನ ಕೊಟ್ರಲ್ಲಿ. ಅದಕ್ಕೆ ಹೇಳಿರೋರು ಏನಂತ, ಕೆಟ್ಟ ನಡತಿ ಕಲಿದು ಬಿಟ್ಟು ಚಂದೂಡಿ ಸದಾನಂದ ಮಲ್ಲೇಶಾನ ಆನಂದ ಪಾವಡಿ ಕಂದಿ ಕೋರ ಕೈ ಬೀಶಾನ ಕನ್ನಡಯನ ಕಂದಿ ಕೋರ ಕೈ ಬೀಶಾನ ಕನ್ನಡಯನ